ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಅದು ಬಿ ಗ್ರೇಡ್ ದೇವಸ್ಥಾನ. ಬಿ ಗ್ರೇಡ್ ಅಂದ್ರೆ 5 ಲಕ್ಷದಿಂದ 25 ಲಕ್ಷ ಆದಾಯ ಇರತಕ್ಕಂಥ ದೇವಸ್ಥಾನ. ಅಲ್ಲಿ ಅರ್ಚಕರ ಸಂಬಳ ಮತ್ತೆ ನೌಕರರ ಸಂಬಳ ಎಲ್ಲ ಹೋಗಿ ಹಣ ಏನು ಹೆಚ್ಚಾಗಿ ಏನು ಉಳಿಯೋದೇ ಇಲ್ಲ ಅಲ್ಲಿ. ಅದಕ್ಕೆ ಮಹಾನಗರ ಪಾಲಿಕೆಯವರು ಸುಮಾರು ಒಂದು 20 ವರ್ಷದಿಂದ ಕೂಡ ಪ್ರತಿ ವರ್ಷ ಕೂಡ ಅನುದಾನ ಕೊಡ್ತಾರೆ. ಕರಗದ ಟೈಮಲ್ಲಿ ಮೊದಲೆಲ್ಲ ಕಡಿಮೆ ಕೊಡ್ತಾ ಇದ್ರು, 25 ಲಕ್ಷದಿಂದ ಸ್ಟಾರ್ಟ್ ಆಗಿ 2 ಕೋಟಿವರೆಗೂ ಕೂಡ ಕೊಡ್ತಾರೆ. ಆಮೇಲೆ ಅದನ್ನ ಹಿಂದೆ ಕೋರ್ಟಲ್ಲಿ ಅದನ್ನ ಅಡ್ಮಿನಿಸ್ಟ್ರೇಟರ್ ಇವರು ಎಡಿಸಿ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳ ಉಸ್ತುವಾರಿನಲ್ಲಿ ಆಗಬೇಕು ಅಂತ, ಯಾಕಂದ್ರೆ ಕಂಪ್ನಿ ಅವಧಿ ಮುಗಿದಿತ್ತು, ಅದಕ್ಕೆ ತೀರ್ಮಾನ ತಗೊಂಡಿದ್ರು. ಆಮೇಲೆ ನಾನು ಈಗ ಏನ್ ತೀರ್ಮಾನ ತಗೊಂಡಿದ್ದೀನಿ ಅಂದ್ರೆ ಬಿಬಿಎಂಪಿಯವರು ಏನು ಹಣ ಕೊಡ್ತಾರೆ ಅದನ್ನ ಅವರೇ ಖರ್ಚು ಮಾಡಿ. ಈಗ ಉದಾಹರಣೆಗೆ ಮೊನ್ನೆ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಕಳ್ಳೆಕಾಯಿ ಪರ್ಚಿಗೆ ಬಿಬಿಎಂಪಿಯವರು ಸಾಕಷ್ಟು ಅನುದಾನ ಕೊಟ್ಟಿದ್ರು. ಅದು ಬಿಬಿಎಂಪಿಯವರೇ ಟೆಂಡರ್ ಕರೆದು ಅವರೇ ಬಿಲ್ಲು ಕೊಡೋ ಕೆಲಸ ಮಾಡ್ಕೊಳ್ತಾರೆ. ಈ ಸಲ ನಾನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೆದು ಬಿಬಿಎಂಪಿ ವತಿಯಿಂದಾನೇ ಅಲ್ಲಿ ಏನು ಅರೇಂಜ್ಮೆಂಟ್ಸ್ ಮಾಡಬೇಕು ಅವರೇ ಟೆಂಡರ್ ಕರೆದು ಅವರೇ ಮಾಡಿ ಅವರೇ ಬಿಲ್ ಕೊಡಲಿ ಅಂತ ಸೂಚನೆಯನ್ನು ಅವರಿಗೆ ಕೊಡ್ತೀನಿ. ಮತ್ತೆ ಎ ಗ್ರೇಡ್ ಬಿ ಗ್ರೇಡ್ ಟೆಂಪಲ್ಸ್ ಅಲ್ಲಿ ಈ ಹುಂಡಿ ಹಣ ಎಣಿಕೆ ಮಾಡುವಂತ ಸಂದರ್ಭದಲ್ಲಿ ಕಡ್ಡಾಯವಾಗಿ 4 ಜನ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಇರಬೇಕು, ಅಧ್ಯಕ್ಷರು ಇರಬೇಕು, ಮತ್ತೆ ಸಿಸಿ ಕ್ಯಾಮೆರಾ ಇರಬೇಕು ಅಂತ ಕಡ್ಡಾಯ ಇರುತ್ತೆ. ಆದರೂ ಕೂಡ ಇಷ್ಟೆಲ್ಲ ಇದ್ರೂ ಕೂಡ ಅದು ಹೇಗೆ ಕಣ್ಮರೆ ಆಯಿತು ಮತ್ತೆ ಹೇಗೆ ಅದು ಹುಂಡಿಗೆ ಬಂತು ಅನ್ನೋದನ್ನ ತನಿಖೆ ಮಾಡಿ ಅಂತ ನಮ್ಮ ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದೆ. ತನಿಖೆ ಆಗುತ್ತೆ. ಅದರ ಮಧ್ಯದಲ್ಲಿ ಜವಾಬ್ದಾರಿ ಅಂದ್ರೆ ಇಒ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥವರು ಅವರಿಗೆ ಅಮಾನತ್ತು ಕೂಡ ನಿನ್ನೆ ಮಾಡಿದ್ದಾರೆ. ಇನ್ನು ಮುಂದೆ ಈ ರೀತಿ ಆಗದ ರೀತಿ ಇನ್ನೊಂದ್ಸಲಿ ನಿರ್ದೇಶನ ಎಲ್ಲ ಇಒಗಳಿಗೂ ಕೊಡಿ ಅಂತ ಹೇಳಿದ್ದೀನಿ. ಆಮೇಲೆ ಎ ಗ್ರೇಡ್ ಬಿ ಗ್ರೇಡ್ ಅಲ್ಲಿ ಅಷ್ಟೇ. ಎ ಗ್ರೇಡ್ ಟೆಂಪಲ್ಸ್ ಅಲ್ಲಿ ಬಿ ಗ್ರೇಡ್ ಟೆಂಪಲ್ಸ್ ಅಲ್ಲಿ ಮಾತ್ರ ಈ ರೀತಿ. ಸಿ ಗ್ರೇಡ್ ಟೆಂಪಲ್ಸ್ ಅಲ್ಲಿ ಆದಾಯ ಕಡಿಮೆ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಅರ್ಚಕರು ಅದೆಲ್ಲ ನೋಡ್ಕೊಂಡು ಹೋಗ್ತಾರೆ. ಮತ್ತು ಆಯಾ ದೇವಸ್ಥಾನದ ಹಣ ಆಯಾ ದೇವಸ್ಥಾನದ ಅಕೌಂಟ್ ಅಲ್ಲೇ ಇರುತ್ತೆ. ಇನ್ನು ಮುಂದೆ ಈ ರೀತಿ ಆಗದ ರೀತಿ ನೋಡ್ಕೊಳ್ಳಿ ಅಂತ ಹೇಳಿದ್ವಿ. ಅದು ನಾನು ನಮ್ಮ ಕಮಿಷನರ್ ರಿಪೋರ್ಟ್ ಪ್ರಕಾರ 120 ಚಿಲ್ಲರೆ ಗ್ರಾಮ್ ಇತ್ತು. ಆಮೇಲೆ ಅದೇನೋ ಕಡಿಮೆ ಮಾಡಿ ಇದೆಲ್ಲ ಬಂದ್ಮೇಲೆ 169 ಬರೀ 69 ಗ್ರಾಮ್ ಇದೆ ಅಂತ ಹೇಳಿದರೆ ತನಿಖೆ ಮಾಡಿ ಅಂತ ಹೇಳಿದೀನಿ. ತನಿಖೆ ಆದ್ಮೇಲೆ ಸ್ಪಷ್ಟವಾಗಿ ಬರುತ್ತೆ. ಗೊತ್ತಿಲ್ಲ, ಅದಕ್ಕೆ ತನಿಖೆ ಮಾಡಿ ಅಂತ ಹೇಳಿದೀನಿ. ತನಿಖೆ ಮಾಡಿದಾಗ ಸ್ಪಷ್ಟತೆ ಸಿಗುತ್ತೆ. ಆಮೇಲೆ ಯಾರು ದಾನ ಕೊಟ್ಟಿರ್ತಾರಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ, ಈಗ ತೂಕ ಎಷ್ಟಿದೆ ಅಂತ ಗೊತ್ತಿರುತ್ತೆ. ಯಾರೇ ತಪ್ಪು ಮಾಡಲಿ ಕ್ರಮ ಅಂತೂ ತಗೊಳ್ತೀವಿ. ಮತ್ತೆ ಮಹಾನಗರ ಪಾಲಿಕೆ ಏನು ಪ್ರತಿ ವರ್ಷ ಹಣ ಕೊಡುತ್ತೆ, ದೀಪಾಲಂಕಾರ ಮತ್ತೆ ಬೇರೆ ಬೇರೆ ಖರ್ಚುಗಳಿಗೆಲ್ಲ ಮಾಡ್ತಾ ಇದೆಯಲ್ಲ, ಅದನ್ನ ಈ ಸಲ ನೇರವಾಗಿ ಮಹಾನಗರ ಪಾಲಿಕೆಯವರೇ ಎಲ್ಲ ಖರ್ಚು ವೆಚ್ಚಗಳನ್ನ ಅವರೇನು ಎಡಿಸಿ ಮುಖಾಂತರ ಮಾಡಿಸ್ತಾ ಇದ್ದಾರೆ ಬಿಬಿಎಂಪಿಯಿಂದನೇ ಮಾಡಿಸಿ ಅಂತ ಹೇಳ್ತೀನಿ. ದೊಡ್ಡ ಗಣಪತಿ ದೇವಸ್ಥಾನದಲ್ಲೂ ಅಷ್ಟೇ ಎಲ್ಲ ಬಿಬಿಎಂಪಿಯವರೇ ಮಾಡಿದ್ರು. ಅಲ್ಲಿ ದೇವಸ್ಥಾನದ ಆವರಣದೊಳಗಡೆ ಮಾತ್ರ ಮುಜಾಲಿಂದವರು ಮಾಡ್ತಾರೆ. ಇಲ್ಲೂ ಅಷ್ಟೇ ಧರ್ಮರಾಯ ಸ್ವಾಮಿ ಟೆಂಪಲ್ ಅಲ್ಲಿ ದೇವಸ್ಥಾನದ ಆವರಣದ ಒಳಗಡೆ ಮಾತ್ರ ಮುಜರಾಯಿ ಇಲಾಖೆಯವರು, ಅಂದ್ರೆ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪನಾ ಸಮಿತಿ, ಈ ವ್ಯವಸ್ಥಾಪನಾ ಸಮಿತಿ ಬಂದಿದೆ, ಈಗ ಅಧ್ಯಕ್ಷರ ಆಯ್ಕೆ ಆಗಬೇಕು, ಅವರು ಉಸ್ತುವಾರಿನಲ್ಲಿ ನಡ್ಕೊಂಡು ಹೋಗುತ್ತೆ. ಉಳಿದಾಗೆ ಬಿಬಿಎಂಪಿಯವರೇ ಮಾಡಲಿ, ಖರ್ಚು ವೆಚ್ಚಗಳೆಲ್ಲ ಅವರೇ ಮಾಡಿಕೊಳ್ಳಿ. ಎ ಗ್ರೇಡ್ ಬಿ ಗ್ರೇಡ್ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಲಾಕರ್ ಇರಬೇಕು. ಆಮೇಲೆ ಅವ್ರಿಗೆ ಬಿ ಗ್ರೇಡ್ ಅಂದ್ರೆ 5 ಲಕ್ಷದಿಂದ 25 ಲಕ್ಷದವರೆಗೂ ಆದಾಯ ಇರುತ್ತೆ ಪ್ರತಿ ವರ್ಷ. ಒಂದು ಲಾಕರ್ ತಗೊಳಕ್ಕಾಗಲ್ವಾ? ಲಾಕರ್ ತಗೋಬೇಕು, ಕಡ್ಡಾಯವಾಗಿ ಲಾಕರ್ ತಗೊಳ್ಳಿ ಅಂತ ಇರುತ್ತೆ. ಬಹುತೇಕ ಎಲ್ಲ ಇದೆ, ಇಲ್ಲೇನೋ ಇದೆಯೋ ಎಲ್ಲೋ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ.